ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ. ವಿಜಯಲಕ್ಷ್ಮಿ ಸಿಡಿದೆ ಹೇಳೋದಕ್ಕೆ ಅಸಲಿ ಕಾರಣ ಏನು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ವಿಜಯಲಕ್ಷ್ಮಿ ಸಿಡಿದೆದ್ದಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ ಪವಿತ್ರ ಗೌಡ ವಿರುದ್ಧ. ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ ನಡೀತಾ ಇದೆ ಈಗ. ಆದ್ರೆ ಅಸಲಿ ಕಾರಣ ಏನು? ಪವರ್ ಟಿವಿಯಲ್ಲಿ ಬೇರೆಲ್ಲೂ ಸಿಗದಂತ, ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ನೀಡ್ತೀವಿ. ವಿಜಯಲಕ್ಷ್ಮಿ ಸಿಡಿದೇಳೋದಕ್ಕೆ ಇಲ್ಲಿದೆ ಅಸಲಿ ಕಾರಣ. ಅಸಲಿ ಕಾರಣ ಬೇರೆನೇ ಇದೆ. ಒಂದಷ್ಟು ಕಾರಣಗಳಿಲ್ಲದೆ ಯಾವುದೇ ವಿಚಾರಗಳು ನಡೆಯೋದಿಲ್ಲ. ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ನೀಡ್ತಾ ಹೋಗ್ತೀವಿ. ಕಬಿನಿ ಫಾರೆಸ್ಟ್ ನಲ್ಲಿ ಪವಿತ್ರ ಮತ್ತು ದರ್ಶನ್ ಸುತ್ತಾಟವನ್ನ ನಡೆಸಿದ್ದಾರೆ. ಇತ್ತೀಚೆಗೆ ಕಬಿನಿ ಪ್ರವಾಸವನ್ನ ಮಾಡಿದಂತ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ. ನಟಿ ಪವಿತ್ರ ಗೌಡ ಪೋಸ್ಟ್ ಬೆನ್ನಲ್ಲೇ ಈ ಕಿಡಿ ಹೊತ್ತಿಕೊಂಡಿದೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು ಪವಿತ್ರ ಗೌಡ. ನಿನ್ನೆ ರಾತ್ರಿ ಅದಾದ ನಂತರದಲ್ಲಿ ವಿಜಯಲಕ್ಷ್ಮಿಯಿಂದಲೂ ಕೂಡ ಪೋಸ್ಟ್ ಅನ್ನ ಶೇರ್ ಮಾಡಲಾಗಿದೆ. ಫೋಟೋ ಶೇರ್ ಮಾಡಿದ್ದಾರೆ. ಫ್ಯಾಮಿಲಿ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಆ ಫೋಟೋಗೆ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ ಪವಿತ್ರ ಗೌಡ. 10 ವರ್ಷದ ರಿಲೇಶನ್ಶಿಪ್ ಅಂತ ಪವಿತ್ರ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ಗೆ ಮತ್ತೊಂದು ಪೋಸ್ಟ್ಗೆ ಮತ್ತೊಂದು ಪೋಸ್ಟ್, ಇದೇ ರೀತಿಯಾಗಿ ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಾಕೋದ್ರ ಮೂಲಕ ಈ ವಾರ್ ನಡೀತಾನೆ ಇದೆ. ವಿಜಯಲಕ್ಷ್ಮಿ ವರ್ಸಸ್ ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ ವಾರ್. ಆ ಪೋಸ್ಟ್ಗಳಲ್ಲಿ ಫೋಟೋಗಳ ಮೂಲಕ, ಕ್ಯಾಪ್ಷನ್ಗಳ ಮೂಲಕ ಒಬ್ಬರಿಗೊಬ್ಬರು ತಿರುಗೇಟನ್ನ ನೀಡ್ತಾನೆ ಇದ್ದಾರೆ. ಇದು ಇವತ್ತು ನಿನ್ನೆದಲ್ಲ, ಅನೇಕ ತಿಂಗಳುಗಳ ಹಿಂದೆಯೂ ಕೂಡ ಇಂಥದ್ದೇ ಘಟನೆಗಳು ನಡೆದಿತ್ತು. ಆನಂತರ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಕೆಲವೊಂದು ಪೋಸ್ಟ್ಗಳು ಆನಂತರದಲ್ಲಿ ಡಿಲೀಟ್ ಆಗಿತ್ತು, ಕೆಲವೊಂದು ಹಾಗೆ ಇತ್ತು. ಅಸಲಿ ಕಾರಣ ಏನು? ಇದೆಲ್ಲದಕ್ಕೂ ಕೂಡ ಈ ಪೋಸ್ಟ್ ವಾರ್ಗಳು ನಡೆಯೋದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದು ಅಸಲಿ ಕಾರಣ ಬೇರೆನೇ ಇದೆ. ಕಬಿನಿ ಫಾರೆಸ್ಟ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಸುತ್ತಾಟವನ್ನ ನಡೆಸಿದಂತ ಫೋಟೋವನ್ನ ಶೇರ್ ಮಾಡಿದ್ರು ಪವಿತ್ರ ಗೌಡ. ಆ ನಂತರದಲ್ಲಿ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಪೋಸ್ಟ್ ಅನ್ನ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಮಾಡ್ತಾರೆ. ಆ ಪೋಸ್ಟ್ಗೆ ಮತ್ತೊಂದು ಪೋಸ್ಟ್ ಅನ್ನುವಂತೆ 10 ವರ್ಷದ ರಿಲೇಶನ್ಶಿಪ್ ಇದು ಅನ್ನುವಂತಹ ನಿಟ್ಟಿನಲ್ಲಿ ಪವಿತ್ರ ಗೌಡ ಇನ್ನೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ಆ ಪೋಸ್ಟ್ಗೆ ಪ್ರತಿಯಾಗಿ ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ ವಿಜಯಲಕ್ಷ್ಮಿ. ಅದೇ ಎಚ್ಚರಿಕೆಯ ಪೋಸ್ಟ್. ಪವಿತ್ರ ಗೌಡ ಅವರಿಗೆ ಎಚ್ಚರಿಕೆಯನ್ನ ನೀಡಿರುವಂತಹ ಪೋಸ್ಟ್ ವಿಜಯಲಕ್ಷ್ಮಿ ಮಾಡಿರೋದು. ಆದ್ರೆ ಎಲ್ಲ ವಿವಾದ ಅಥವಾ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ಕಾರಣ ಬೇರೆನೇ ಇದೆ ಅನ್ನೋದೀಗ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ನಿಜಕ್ಕೂ ಕೂಡ ಒಂದು ಪೋಸ್ಟ್ಗೆ ಮತ್ತೊಂದು ಪೋಸ್ಟ್, ಮತ್ತೊಂದಕ್ಕೆ ಮತ್ತೊಂದು ಉತ್ತರ, ಎಲ್ಲದಕ್ಕೂ ಕೂಡ ಒಂದು ರೀಸನ್ ಅನ್ನೋದು ಇದ್ದೇ ಇರುತ್ತೆ. ಅಸಲಿ ಕಾರಣ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕಬಿನಿಯಲ್ಲಿ ಈ ಸುತ್ತಾಟವನ್ನ ಮಾಡಿರೋದು, ಪೋಸ್ಟ್ ಹಾಕಿರೋದೇ ನಿಜವಾದ ಕಾರಣನ ಹಾಗಾದ್ರೆ ಲಕ್ಷ್ಮೀನಾರಾಯಣ್? ಎಕ್ಸಾಕ್ಟ್ಲಿ ಅಶ್ವಿನಿ, ನಾವು ಹೇಳ್ದಂತೆ ಇದು ಸೋಷಿಯಲ್ ಮೀಡಿಯಾ ವಾರ್ ಏನಕ್ಕೆ ಒತ್ಕೊಂತಪ್ಪ ಅಂತಂದರೆ, ನಾನು ಈ ಹಿಂದಿನ ನ್ಯೂಸ್ ಬುಲೆಟಿನಲ್ಲಿ ವಿಶ್ಲೇಷಣೆ ಕೊಡ್ತಾ ಇದ್ದೆ. ಮೊದಲಿಗೆ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟನ್ನು ಮಾಡ್ತಾರೆ. ದಿಸ್ ಈಸ್ ಒನ್ ಆ್ಯಂಡ್ ಓನ್ಲಿ ಫ್ಯಾಮ್ಲಿ ಫಾರ್ ಎವರ್ ಅಂತಕ್ಕಂಥ ಪೋಸ್ಟನ್ನು. ಅದರಲ್ಲಿ ನಟ ದರ್ಶನ್ ಅವರು ಇರ್ತಾರೆ, ಮಗ ವಿನೀತ್ ಇರ್ತಾರೆ, ವಿನೀಶ್. ಸೊ ಆ ಫೋಟೋಗಳನ್ನು ಸಮೇತ ಒಂದು ಪೋಸ್ಟನ್ನು ಹಾಕ್ತಾರೆ. ಅದಕ್ಕೆ ತಿರುಗೇಟು ನೀಡುವಂತೆ ಇನ್ನು 2 ಗಂಟೆಗಳ ಹೊತ್ತಿನಲ್ಲಿ ಪವಿತ್ರ ಗೌಡ ಅವರೊಂದು ಪೋಸ್ಟನ್ನು ಮಾಡ್ತಾರೆ. ನನ್ನ ಮತ್ತು ದರ್ಶನ್ ಅವರ ಸಂಬಂಧಕ್ಕೆ ದಶಕದ ಸಂಭ್ರಮ ಅಂತಕ್ಕಂಥದ್ದು, ನಮ್ಮ ಅವರ ಒಂದು ಸ್ನೇಹ ಅಥವಾ ಸಂಬಂಧಕ್ಕೆ 10 ವರ್ಷದ ಒಂದು ಕಾಲಾವಕಾಶ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಹಳೆಯ ಫೋಟೋಗಳನ್ನು ಸೇರಿಸಿ ಒಂದು ಪೋಸ್ಟನ್ನು ಹಾಕ್ತಾರೆ. ಈ ವಿವಾದ ಅಲ್ಲಿಂದ ಹುತ್ಕೊಂತು ಅಂತ ನೋಡೋದಾದರೆ ಅಲ್ಲ, ಸ್ವಲ್ಪ ಒಂದಷ್ಟು ಒಳಹೊಕ್ಕಿ ನೋಡೋದಾದರೆ ಅದಕ್ಕೆ ಮೊದಲೇ ಒಂದು ದಿನದ ಹಿಂದೆ ಪವಿತ್ರ ಗೌಡ ಅವರು ಒಂದು ಪೋಸ್ಟನ್ನು ಮಾಡಿರ್ತಾರೆ. ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅದು ಸ್ಟೋರೀಸಲ್ಲಿ ಹಾಕಿರ್ತಾರೆ. ಅವರು ಕಬಿನಿ ಫಾರೆಸ್ಟ್ಗೆ ಚಾರಣಕ್ಕೆ ಹೋಗಿರ್ತಕ್ಕಂತಹ ಒಂದಷ್ಟು ಫೋಟೋಗಳನ್ನು, ವಿಡಿಯೋಗಳನ್ನು ಶೇರ್ ಮಾಡ್ಕೊತಾರೆ. ಅದರಲ್ಲಿ ಎಲ್ಲೂ ಕೂಡ ದರ್ಶನ್ ಅವರು ಇಲ್ಲ. ಆದರೆ ನಟ ದರ್ಶನ್ ಅವರು ತಿಂಗಳಿಗೆ 2-3 ಬಾರಿ ಫಾರೆಸ್ಟ್ಗೆ ಹೋಗ್ತಾರೆ.
ಚಾರಣಕ್ಕೆ ಹೋಗ್ತಾರೆ, ವೈಲ್ಡ್ ಫೋಟೋಗ್ರಫಿ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ್ಯಂಡ್ ಮೋರ್ ಓವರ್ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ತುಂಬ ಆಪ್ತರಿದ್ದಾರೆ ಅಂತಕ್ಕಂಥದ್ದು ಕೂಡ ಅವರ ಪೋಸ್ಟ್ಗಳ ಮೂಲಕನೇ ನಮಗೆ ಸಾಕಷ್ಟು ಬಾರಿ ಗೊತ್ತಾಗಿದೆ. ಕಾಟೇರ ಸಿನಿಮಾದ ಸಕ್ಸಸ್ ಗುಂಗಲ್ಲಿರ್ತಕ್ಕಂಥ ನಟ ದರ್ಶನ್ ಅವರು ಪವಿತ್ರ ಗೌಡ ಸೇರಿದಂತೆ ಒಂದಷ್ಟು ಅತ್ಯಾಪ್ತರೊಟ್ಟಿಗೆ ಅವರು ಕಬಿನಿ ಫಾರೆಸ್ಟ್ಗೆ ಹೋಗಿ ಒಂದಷ್ಟು ಕಾಲಾವಕಾಶ ಕಳೆದಿರ್ತಕ್ಕಂಥದ್ದು ಪವಿತ್ರ ಗೌಡ ಅವರ ಪೋಸ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಸೊ ಅವರು ಯಾವಾಗ ಪವಿತ್ರ ಗೌಡ ಅವರು ಕಬಿನಿ ಫಾರೆಸ್ಟ್ಗೆ ಹೋಗಿರ್ತಕ್ಕಂಥ ತಮ್ಮ ಒಂದಷ್ಟು ಫೋಟೋಸ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ್ರು, ಅದಕ್ಕೆ ಟಾಂಗ್ ಕೊಡುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಲೇಟ್ ನೈಟು ಒಂದಷ್ಟು ಪೋಸ್ಟನ್ನು ಹಾಕ್ಕೊಂಡು ಒನ್ ಆ್ಯಂಡ್ ಓನ್ಲಿ ಫ್ಯಾಮಿಲಿ ಫಾರ್ ಎವರ್ ಅಂತಕ್ಕಂಥ ಒಂದು ಪೋಸ್ಟನ್ನು ಹಾಕ್ತಾರೆ. ಅಲ್ಲಿಂದ ಹೊತ್ಕೊಂಡಿದೆ ಈ ಬೆಂಕಿ ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಗೊತ್ತಾಗ್ತಿದೆ ಅಂತ ಹೇಳ್ಬೋದು ಅಶ್ವಿನಿ.